ನಿನ್ನೆಯಿಂದ ಆರ್ಥಿಕ ಹೊಸ ವರ್ಷ ಆರಂಭ ಆಗಿದೆ. ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಬದಲಾವಣೆಗಳು ಆಗಿದೆ. ಇನ್ನು ವಿದ್ಯುತ್ ಇರಬಹುದು, ನೀರಿನ ದರ ಇರಬಹುದು, ಎಲ್ಲವೂ ಕೂಡ ಹೆಚ್ಚಳ ಆಗಿದೆ. ಬಹಳಷ್ಟು ದುಬಾರಿ ದುನಿಯಾ ಆಗಿದೆ. ಈಗ ದರ ಹೆಚ್ಚಳ ವಿರೋಧಿಸಿ ಮೈಸೂರಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಕರ್ನಾಟಕ ಸೇನಾಪಡೆ ಸಂಘಟನೆಯಿಂದ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಹಳೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೀತಾ ಇದೆ. ಕೇಂದ್ರ ಸರ್ಕಾರದಿಂದ ನಿನ್ನೆ ಏನೆಲ್ಲ ಬೆಲೆ ಏರಿಕೆ ಆಯಿತು, ಒಂದಷ್ಟು ಬದಲಾವಣೆ ಬಂತು, ಅದಾದ ನಂತರ ಹೀಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಕರ್ನಾಟಕ ಸೇನಾಪಡೆಯ ಜಿಲ್ಲಾಧ್ಯಕ್ಷ ತೇಜಸ್ ಲೋಕೇಶ್ ಗೌಡ ಅವರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಪ್ರೊಟೆಸ್ಟ್ ಸಂದರ್ಭದಲ್ಲಿ ವಿದ್ಯುತ್ ಇರಬಹುದು, ಆಸ್ತಿ ನೀರಿನ ದರ ಹೆಚ್ಚಳ ಹಿನ್ನೆಲೆ ಬಿಟ್ಟಿ ಭಾಗ್ಯಕ್ಕಾಗಿ ಪದೇ ಪದೇ ರಾಜ್ಯ ಸರ್ಕಾರ ಅಗತ್ಯ ವಸ್ತುಗಳನ್ನು ಏರಿಕೆ ಮಾಡ್ತಾ ಇದೆ. ಬಡವರ ಹೊಟ್ಟೆಯ ಮೇಲೆ ಹೊಡೆಯಲು ರಾಜ್ಯ ಸರ್ಕಾರ ಮುಂದಾಗಿದೆ ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಈಗಾಗಲೇ ಗ್ಯಾಸ್ ಸಿಗ್ತಾ ಇಲ್ಲ, ಆಹಾರ ಬೆಲೆ ಏರಿಕೆ ಆಗ್ತಿದೆ. ಈ ಮಧ್ಯೆ ವಿದ್ಯುತ್, ನೀರು, ಆಸ್ತಿ ಬೆಲೆ ಏರಿಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಈ ಕೂಡಲೇ ದರ ಏರಿಕೆ ನಿಲ್ಲಿಸಬೇಕು, ಇಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕಳೆದ 3 ವರ್ಷಗಳಿಂದ ತಾನು ಕೊಟ್ಟಿರುವಂತಹ ಆಶ್ವಾಸನೆ ಬಿಟ್ಟಿ ಭಾಗ್ಯಗಳಿಗಾಗಿ ಪದೇ ಪದೇ ಅತಿ ಅಗತ್ಯ ವಸ್ತುಗಳ ಬೆಲೆಗಳನ್ನ ಏರಿಸ್ತಾನೆ ಬರ್ತಾ ಇದೆ. ವಿದ್ಯುತ್ ಆಗ್ಬೋದು, ನೀರಾಗ್ಬೋದು, ಆಸ್ತಿ ದರ ಆಗ್ಬೋದು, ಶುಲ್ಕ ಹೆಚ್ಚಳ ಆಗ್ಬೋದು, ಹಾಲಿನ ದರ ಆಗ್ಬೋದು, ಪ್ರತಿಯೊಂದರನ್ನು ಏರಿಸ್ತಾನೆ ಬರ್ತಾ ಇದೆ. ಈಗ ನೋಡಿದ್ರೆ 40-50 ಪೈಸೆ ವಿದ್ಯುತ್ ದರವನ್ನು ಹೆಚ್ಚಳ ಮಾಡ್ತಾ ಇದೆ ಯೂನಿಟ್ಗೆ. ಹಾಗೂ ನೀರಿನ ದರ, ವಿಶೇಷವಾಗಿ ಒಳಚರಂಡಿ ದರನೂ ಸಹ ಏರಿಕೆ ಮಾಡಿರೋದು ನಿಜಕ್ಕೂ ಖಂಡನೀಯ. ಈಗಾಗಲೇ ನಮ್ಮ ಪ್ರಪಂಚದ ಮಧ್ಯಪ್ರಾಚ್ಯ ದೇಶದಲ್ಲಿ ಏನು ಯುದ್ಧಗಳು ನಡೀತಾ ಇದೆ, ನಮ್ಮ ಜನಗಳು ಇಡೀ ರಾಜ್ಯದ ದೇಶ ಜನತೆ ಕಂಗಾಲಾಗಿದ್ದಾರೆ.